ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ರಾಜ್ಯದ ಜನನಾಯಕ, ಸಾಲಮನ್ನಾ ಸರ್ದಾರ, ಹೃದಯವಂತ, JDSನ ವರಿಷ್ಠ, ದಳಪತಿ HD ಕುಮಾರಸ್ವಾಮಿ ಜೊತೆ ಇದ್ದೀವಿ. ಇವತ್ತು HD ಕುಮಾರಸ್ವಾಮಿ ಇಡೀ ದಿನ ಅವ್ರ ಜೊತೆ ನಾವಿರ್ತೀವಿ. ಇದೀಗ ನಾವು ಅವರ ಮನೆಯಲ್ಲಿದ್ದೀವಿ. ಈಗ ತಾನೇ ಅವರು ಬ್ರೇಕ್ಫಾಸ್ಟ್ ಮುಗಿಸಿ ಇವತ್ತಿನ ಎಲ್ಲ ದಿನಪತ್ರಿಕೆಗಳನ್ನು ಓದ್ಕೊಂಡು ಇವತ್ತು ಇಡೀ ದಿನ ತುಮಕೂರಿನಲ್ಲಿ ಅವರು ಕ್ಯಾಂಪೇನನ್ನು ಮಾಡ್ತಾರೆ. ಒಬ್ಬ ಜನನಾಯಕ ಇಡೀ ದಿನ ಜನರ ಜೊತೆ ಯಾವ ರೀತಿ ಬೆರೀತಾರೆ, ತಮ್ಮ ಭಾಷಣದಲ್ಲಿ ಏನು ಹೇಳ್ತಾರೆ, ಜನರನ್ನು ಯಾವ ರೀತಿ ಅಪ್ರೋಚ್ ಮಾಡ್ತಾರೆ, ಮತವನ್ನು ಯಾವ ರೀತಿ ಕೇಳ್ತಾರೆ, ಇಡೀ ದಿನ ನಾವು HD ಕುಮಾರಸ್ವಾಮಿ ಜೊತೆ ಇದ್ದೀವಿ. ಬನ್ನಿ ಅವ್ರ ಜೊತೆ ಇವತ್ತಿನ ಇಡೀ ದಿನದ ಅವ್ರದ್ದು ಟೈಮ್ ಟೇಬಲ್ನ ಮಾತನಾಡಿಸ್ಕೊಂಡು ಅವ್ರ ಜೊತೆನೇ ನಾವು ಹೋಗ್ತಾ ಇದ್ದೀವಿ. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ಇವತ್ತಿಂದ ಏನು ಸರ್ ನಿಮ್ಮ ಟೈಮ್ ಟೇಬಲ್? ಟಿಫನ್ ಮಾಡಿದ್ರೆ ಸರ್? ಈಗ ತಾನೇ ಟಿಫನ್ ಮುಗಿಸಿದ್ದೀನಿ ಬ್ರದರ್. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರೆ ಸರ್? ಟ್ಯಾಬ್ಲೆಟ್ಸ್ ತೊಗೊಂಡು ರೆಡಿಯಾಗಿದ್ದೀನಿ ಇವತ್ತಿನ ಚುನಾವಣಾ ಪ್ರಚಾರಕ್ಕೆ. ಇವತ್ತು ಮೊದಲನೇ ಕಾರ್ಯಕ್ರಮ ತಿಪ್ಟೂರಿನ ನೊಣವಿನಕೆರೆ ಭಾಗದಲ್ಲಿ ಒಂದು ಬಹಿರಂಗ ಸಭೆ ಇದೆ. ಹಾಂ ಸರ್. ಅಲ್ಲಿಂದ ತುರುವೇಕೆರೆನಲ್ಲಿ ರೋಡ್ ಶೋ ಪ್ಲಸ್ ಬಹಿರಂಗ ಸಭೆ ಇಟ್ಕೊಂಡಿದ್ದೇವೆ. ಹಾಂ ಸರ್. ಅಲ್ಲಿಂದ ಚಿಕ್ಕನಾಯಕನಹಳ್ಳಿಗೆ ಹೋಗ್ತೇನೆ. ಎಸ್ ಸರ್. ಚಿಕ್ಕನಾಯಕನಹಳ್ಳಿಲಿ ಒಂದು ಸಭೆ ಇದೆ. ಎಸ್ ಸರ್. ಚಿಕ್ಕನಾಯಕನಹಳ್ಳಿ ನಂತರ ಗುಬ್ಬಿ ಕಾರ್ಯಕ್ರಮ ಇದೆ. ಎಸ್ ಸರ್. ಗುಬ್ಬಿ ಮುಗಿದ ನಂತರ ಸಂಜೆ ಬಹುಶಃ 6-7 ಗಂಟೆ ಸಮಯಕ್ಕೆ ಹೆಬ್ಬೂರು ಭಾಗದಲ್ಲಿ ಕಾರ್ಯಕ್ರಮ ಇದೆ, ತುಮಕೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಅಂದರೆ ಮಿನಿಮಮ್ 5 ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೇನೆ. ಅಂದರೆ ವಿ ಸೋಮಣ್ಣ ಪರವಾಗಿ ಇವತ್ತು ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರ ಪರವಾಗಿ ಇದನ್ನು 5 ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಎಸ್ ಸರ್. ಮತ್ತು ಇನ್ನು 3 ಕ್ಷೇತ್ರಗಳು ಉಳಿದಿದೆ. ಅದು ಮುಂದಿನ ಕೆಲವು ದಿನದಲ್ಲಿ ಮಧುಗಿರಿ, ಕೊರಟಗೆರೆ ಭಾಗಕ್ಕೆ, ತುಮಕೂರು ನಗರಕ್ಕಿಗಾಗಲೇ ಹೋಗಿದ್ದೇನೆ. ಎಸ್ ಸರ್. ನಾಮಿನೇಷನ್ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ 8 ಕ್ಷೇತ್ರಗಳಲ್ಲೂ ಸೋಮಣ್ಣ ಅವರ ಗೆಲುವಿಗೆ ನನ್ನ ಕೈಲಾದಂಥ ಮಟ್ಟಿಗೆ ಒಂದು ಸಣ್ಣ ಅಳಿಲು ಸೇವೆಯನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ತುಮಕೂರು ಜಿಲ್ಲೆಯ ಜನತೆಯ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಸ್ ಸರ್, ಬನ್ನಿ ಸರ್, ನಾವು ನಿಮ್ಮ ಜೊತೆ ಇರ್ತೀವಿ. ಇವತ್ತು ಇಡೀ ದಿನ ನಿಮ್ಮ ಜೊತೆ ಇರ್ತೀವಿ ಸರ್. ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರ್ತೀವಿ. ಎಸ್ ಸರ್, ಪ್ಲೀಸ್. ಕುಮಾರಸ್ವಾಮಿಯವರು ಇದೀಗ ಮೊದಲನೇ ಪಾಯಿಂಟು ನೊಣವಿನಕೆರೆಯಲ್ಲಿದ್ದಾರೆ. ನೊಣವಿನಕೆರೆಯಲ್ಲಿ ತುಮಕೂರು ಲೋಕಸಭಾ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಇವತ್ತು ಕುಮಾರಸ್ವಾಮಿಗೆ BJPಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರು ಸಾಥ್ ಕೊಟ್ಟಿರುವಂಥದ್ದು. ಈಗಾಗಲೇ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರಿದ್ದಾರೆ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ತಿಪ್ಟೂರು ನಾಗೇಶ್ ಅವರಿದ್ದಾರೆ. ಈಗ ಇಲ್ಲಿ ತಾವು ಗಮನಿಸಬಹುದು, ಈಗಾಗಲೇ ಮೊದಲನೇ ಪಾಯಿಂಟ್ ಆರಂಭವಾಗಿದೆ. ಅನೇಕ ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು, ಮಾಜಿ ಸಚಿವರುಗಳು ಕೂಡ ಕುಮಾರಸ್ವಾಮಿಗೆ ಸಾಥಾಗಿರುವಂಥದ್ದು. BY ವಿಜೇಂದ್ರ ಕೂಡ ಇರ್ತಕ್ಕಂಥದ್ದು. ವಿ ಸೋಮಣ್ಣರವರು ಕೂಡ ಈ ಒಂದು ಮೊದಲ ಪಾಯಿಂಟ್ ಆಗಿರ್ತಕ್ಕಂಥ ನೊಣವಿನಕೆರೆಯಲ್ಲಿ ಇದು ಮಾರುತಿ ಸರ್ಕಲ್ ನೊಣವಿನಕೆರೆಯಲ್ಲಿ ಜಾಯ್ನ್ ಆಗಿರುವಂಥದ್ದು. ಬನ್ನಿ ನೋಡೋಣ. HD ಕುಮಾರಸ್ವಾಮಿಯವರು ನೊಣವಿನಕೆರೆ ಚುನಾವಣಾ ಪ್ರಚಾರವನ್ನು ಮುಗಿಸಿ ಬರ್ತಿರುವಂಥದ್ದು. ತಿಪ್ಟೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗ ಪ್ರಚಾರವನ್ನು ಮಾಡಿರುವಂಥದ್ದು ತಾವು ಗಮನಿಸಬಹುದು. ಇದೀಗ HD ಕುಮಾರಸ್ವಾಮಿ ಅವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂದಿರುವಂಥದ್ದು. ಅವರ ಜೊತೆ BJPಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರಿದ್ದಾರೆ ಮತ್ತು ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ. HD ಕುಮಾರಸ್ವಾಮಿ ಅವರು ತುರುವೇಕೆರೆಯಿಂದ ಸುಮಾರು 3 ಕಿಲೋಮೀಟರ್ಗೂ ಹೆಚ್ಚು ದೂರ ರೋಡ್ ಶೋ ಕೂಡ ಮಾಡಲಿದ್ದಾರೆ. ತಾವು ಗಮನಿಸಬಹುದು, ಇಲ್ಲಿ ಜನತಾದಳ ಮತ್ತು JDSನ ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರಿದ್ದಾರೆ ಮತ್ತು HD ಕುಮಾರಸ್ವಾಮಿ ಜೊತೆ ಹಲವಾರು ನಾಯಕರು ಇರ್ತಕ್ಕಂಥದ್ದು. ತುರುವೇಕೆರೆಯ ಮಾಜಿ MLA ಆಗಿರ್ತಕ್ಕಂಥ ಜಯರಾಮ್ ಅವರು ಕೂಡ ಇರ್ತಕ್ಕಂಥದ್ದು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಗೋಪಾಲ್ ಅವರು ಕೂಡ ಇಲ್ಲಿದ್ದಾರೆ ಮತ್ತು ಇಲ್ಲಿ ಈ ಭಾಗದ ಮುಖಂಡರಾಗಿರ್ತಕ್ಕಂಥ MD ಲಕ್ಷ್ಮೀನಾರಾಯಣ ಇದ್ದಾರೆ. ಈಗ ರೋಡ್ ಶೋ ಆರಂಭ ಆಗಿದೆ. ಬನ್ನಿ, ನಾವು ರೋಡ್ ಶೋನ ಕುಮಾರಸ್ವಾಮಿ ಜೊತೆ ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲ ಅದೆಲ್ಲ ಬಂದ್ರ BJP JDS ಮೈತ್ರಿಗೆ ಕಮಲದ ಗುರುತಿಗೆ ಕುಮಾರಣ್ಣಂಗೆ
ಇವತ್ತು ಕಮಲದ ಗುರುತಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.